ಜನಸಂಕಲ್ಪ ಯಾತ್ರೆ ನಡೀತಾ ಇರುವಂಥದ್ದು. ಜನಸಂಕಲ್ಪ ಯಾತ್ರೆ ಕಳೆದ 3 ದಿನದಿಂದ ಅಂದರೆ 2ನೇ ಹಂತದಲ್ಲಿ ನಡೀತಾ ಇದೆ. ಬಸವರಾಜ ಬೊಮ್ಮಾಯಿ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಇವತ್ತು ಯಡಿಯೂರಪ್ಪನವರು ಭಾಗಿಯಾಗಿಲ್ಲ, ದೆಹಲಿಗೆ ಹೋಗಿರುವಂಥದ್ದು. ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಜನಸಂಕಲ್ಪ ಯಾತ್ರೆ ನಡೀತಾ ಇದೆ. ರಾಯಭಾಗದಲ್ಲಿ ಜನಸಂಕಲ್ಪ ಯಾತ್ರೆ ನಡೀತಾ ಇರುವಂಥದ್ದು. ಬಿಜೆಪಿಯ ಹಲವಾರು ಸಚಿವರುಗಳು ಕೂಡ ಭಾಗಿಯಾಗಿದ್ದಾರೆ. ಸುಮಾರು 50 ಕ್ಷೇತ್ರದಲ್ಲಿ ಈ ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ. ಅದು ಎಲೆಕ್ಷನ್ ಬೇರೆ ಹತ್ರ ಬಂದಿರುವಂಥ ಹಿನ್ನೆಲೆಯಲ್ಲಿ ಜನರನ್ನ ತಲುಪುವಂಥ ನಿಟ್ಟಿನಲ್ಲಿ ಜನಸಂಕಲ್ಪ ಯಾತ್ರೆ ನಡೀತಾ ಇದೆ. ಇಲ್ಲಿ ಮೇನ್ ಆಗಿ ಜನಸಂಕಲ್ಪ ಯಾತ್ರೆಯ ಮುಖಾಂತರ ತಮ್ಮ ಸರ್ಕಾರದ ಸಾಧನೆಯನ್ನ ಬಿಜೆಪಿ ನಾಯಕರು ಹೇಳ್ತಾ ಇರುವಂಥದ್ದು. ಮುಖ್ಯಮಂತ್ರಿಗಳು ಕೂಡ ಅಷ್ಟೇ. ಇನ್ನು ಆಲ್ಮೋಸ್ಟ್ ಎಲ್ಲ ಜನಸಂಕಲ್ಪ ಯಾತ್ರೆಯಲ್ಲೂ ಕೂಡ ಕಾಂಗ್ರೆಸ್ ನಾಯಕರ ವಿರುದ್ಧ ಹರಿಹಾಯ್ದಿದ್ರು, ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಮುಖ್ಯಮಂತ್ರಿಗಳು. ಈ ಒಂದು ಜನಸಂಕಲ್ಪ ಯಾತ್ರೆಯಲ್ಲೂ ಕೂಡ ಅಷ್ಟೇ. ಉಪ್ಪಿನಕಾಯಿ ಬರೀ ಊಟಕ್ಕೆ ಮಾತ್ರ ಅಲ್ಲ, ದುಡಿಮೆ ಕೂಡ. ಇವರು ಉಪ್ಪಿನಕಾಯಿ ಬಿಸ್ನೆಸ್ ಮಾಡಿ ತಿಂಗಳಿಗೆ 5 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಮಾಡ್ಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಕಾಂಗ್ರೆಸ್ನ ವಿರುದ್ಧ ವಾಗ್ದಾಳಿಯನ್ನ ಮಾಡ್ತಾ ಇದ್ದಾರೆ. ಗಮನಿಸಬಹುದು ಆ ಒಂದು ವಿಜುವಲ್ಸ್ ಅಲ್ಲಿ ಗೋವಿಂದ ಕಾರಜೋಳ ಸೇರಿದಂತೆ ಸಾಕಷ್ಟು ಜನ ಇದ್ದಾರೆ. ಅವರೆಲ್ಲ ಪಿ ರಾಜು ಅವರು ಕೂಡ ಈಗಾಗಲೇ ವೇದಿಕೆ ಹತ್ರ ಬಂದಿದ್ದಾರೆ. ಅವರೆಲ್ಲ ಕೂಡ ಹೃತ್ಪೂರ್ವಕವಾಗಿ ಬರಮಾಡಿಕೊಳ್ತಾ ಇದ್ದೇವೆ. ಹೆಂಗ್ ಬರ್ತಾ ಇದ್ದಾರೆ ಅಂತ ಹೇಳಿ ದಯವಿಟ್ಟು ಕ್ಯಾಮ್ರಾದವರು ನಮ್ ತೋರಿಸೋದು ಮುಖ್ಯ ಅಲ್ಲ, ಆ ಜನರನ್ನು ದಯವಿಟ್ಟು ತೋರಿಸಬೇಕು. ಇವರು ರಾಜ್ಯಸಭಾ ಮುಖ್ಯಮಂತ್ರಿಗಳವರಿಗೆ, ಮಾನ್ಯ ಮುಖ್ಯಮಂತ್ರಿಗಳವರಿಗೆ, ನಮ್ಮೆಲ್ಲರ ಅತ್ಯಂತ ಜನಪ್ರಿಯ ಮಾನ್ಯ ಮುಖ್ಯಮಂತ್ರಿಗಳ ಭೈರತಿ ಬಸವರಾಜ್ ಅವರು, ಶ್ರೀಮತಿ ಶಶಿಕಲಾ ಜೊಲ್ಲೆ ಅವರು, ಶ್ರೀಮಂತ್ ಪಾಟೀಲ್ ಅವರು, ಮಾನ್ಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಅವರಲ್ಲಿ ಹಾಗೂ ವೇದಿಕೆಯ ಮೇಲಿರುವ ರವಿಕುಮಾರ್ ಅವರು ಎಲ್ಲರೂ ಕೂಡ ವೇದಿಕೆ ಮೇಲೆ ಉಪಸ್ಥಿತರಿದ್ದಾರೆ. ರಮೇಶ್ ಅನ್ನೋ ಕತ್ತಿಯವರು ಕೂಡ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ಕೂಡ ಈಗಾಗಲೇ ಜ್ಯೋತಿಯ ಬಲದಿಂದ ತಮಂದದ ಕೇಡು ಕತ್ತಲೆಯಿಂದ ಬೆಳಗಿನ ಕಡೆಗೆ ಕರೆಕೊಳ್ಳತಕ್ಕಂಥ ನಮ್ಮೆಲ್ಲರ ಈ ಒಂದು ಕ್ಷೇತ್ರದ ಅಭಿವೃದ್ಧಿ ಜ್ಯೋತಿಯ ರೂಪದಲ್ಲಿ ಉತ್ತರೋತ್ತರವಾಗಿ ಬೆಳೆದನ್ನು ನಮ್ಮ ಜಿಲ್ಲಾಧ್ಯಕ್ಷ ಧನ್ಯವಾದಗಳು. ಇದೀಗ ರಾಜ್ಯ ಮುಖ್ಯಮಂತ್ರಿಗಳವರಿಗೆ, ಮಾನ್ಯ ಮುಖ್ಯಮಂತ್ರಿಗಳವರಿಗೆ ಕಾರ್ಯಕ್ರಮದ ಉದ್ಘಾಟನೆ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡ ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂದದ ಕೇಡ ನೋಡಯ್ಯ, ಕತ್ತಲೆಯಿಂದ ಬೆಳಕಿನೆಡೆಗೆ ಸಾಗಿಸುವ ನಿರ್ಮಲವಾದಂತಹ ಪರಂಜ್ಯೋತಿಯನ್ನು ಬೆಳಗಿಸುವುದರ ಇನ್ನ ಸಿದ್ದರಾಮಣ್ಣ DK ಶಿವಕುಮಾರ್ ಜಗಳನ ಮುಗಿದಿಲ್ಲ. ಖರ್ಗೆ ಅವರು, ಸತೀಶ್ ಜಾರಕಿಹೊಳಿ ಅವರು ಪುಣ್ಯಾತ್ಮ ಎಲ್ಲಿಂದ ತೆಗೆದಾನು, ಏನ್ ತೆಗೆದಾನು. ಹಿಂದೂ ಅಂದ್ರೆ ಬಹಳ ಹೊಲಸು ಶಬ್ದ ಅಂತ ಹೇಳ್ತಾ, ಅದನ್ನ ಹೇಳಕ್ ಬಾಯಾಗಾದ್ರೂ ಹೆಂಗ ಅವ್ರಿಗೆ ಮನಸ್ಸು ಬರ್ತೈತಿ ನನಗೆ ಗೊತ್ತಿಲ್ಲ. ಯಾವ ಧರ್ಮದಲ್ಲಿ ನಾವೆಲ್ಲ ಇದ್ದೇವೋ, ಯಾವ ಧರ್ಮದಿಂದ ಸಂಸ್ಕಾರವನ್ನ ಪಡೆದಿದ್ದೇವೋ, ಯಾವ ಧರ್ಮದ ಸಂಸ್ಕೃತಿ ಇಡೀ ದೇಶದಲ್ಲಿ ಇದೆಯೋ, ಯಾವ ಧರ್ಮದ ಪರಂಪರೆಯಿಂದ ಇವತ್ತು ನಮ್ಮ ಇಡೀ ಭಾರತ ದೇಶವನ್ನ ಕಟ್ಟಿದ್ದೇವೋ, ಯಾವ ಅಭಿಮಾನಿ ಭಾರತ ದೇಶದಿಂದ ನಮ್ಮ ಬದುಕನ್ನು ಕಟ್ಕೊಳ್ತಾ ಇದ್ದೇವೋ, ನಮ್ಮ ಭವಿಷ್ಯವನ್ನು ಕಟ್ಕೊಳ್ತಾ ಇದ್ದೇವೋ, ಅಂತ ಒಂದು ಧರ್ಮಕ್ಕೆ ಹೊಲಸನ್ನುವಂಥ ಮನಸ್ಸು ಹೆಂಗೆ ಬರ್ತದೆ ನನಗಂತೂ ಆಶ್ಚರ್ಯ ಆಗ್ತದೆ. ಅದರ ಮೇಲೆ ಮತ್ತೆ ಸಮರ್ಥನೆ, ಚರ್ಚೆಗೆ ಬನ್ನಿ. ಏನಿದೆ ಚರ್ಚೆ ಮಾಡಕ್ಕೆ? ನೀನು ಯಾವ ಆಧಾರದ ಮೇಲೆ ಹೇಳಿ ಅಂತ ಸ್ವಲ್ಪ ಹೇಳಪ್ಪ ನೋಡೋಣ. ಅದರ ಆಧಾರ ಎಂಥದ್ದಿದೆ? ಹಲವಾರು ವಿಕೃತ ಮನಸ್ಸುಗಳು ಹಲವಾರು ಪುಸ್ತಕಗಳನ್ನು ಬರೆದಿರ್ತಾರೆ. ಆ ಪುಸ್ತಕಗಳನ್ನು ಹಿಡ್ಕೊಂಡು ನಿಮ್ಮ ವಿಕೃತ ಮನಸ್ಸನ್ನು ಜೋಡಿಸಿದ್ರೆ ಅದೇ ಸತ್ಯ ಆಗ್ತದೆ. ಪ್ರಾಂಜಲ ಮನಸ್ಸಿನಿಂದ, ನಿಮ್ಮ ಮನಸ್ಸಿನಿಂದ, ಪ್ರಾಂಜಲ ಮನಸ್ಸಿನಿಂದ ಎಲ್ಲ ವಿಷಯಗಳನ್ನು ಸಂಗ್ರಹ ಮಾಡಿದರೆ ಸತ್ಯ ಗೊತ್ತಾಗ್ತದೆ. ಸತ್ಯ ಏನು? ಇವತ್ತು ಸನಾತನ ಧರ್ಮ ಯಾವ ಪರ್ಷಿಯನ್ ಇಸ್ಲಾಂ ಧರ್ಮ ಬಗ್ಗೆ ಮಾತಾಡ್ತೀರಿ, ಆ ಧರ್ಮ ಹುಟ್ಟೋಕ್ಕಿಂತ ಮುಂಚೆ ಹುಟ್ಟಿರುವಂತಹದ್ದು ಸಿಂಧು ಸಂಸ್ಕೃತಿ. ಅದೇ ಮುಂದೆ ಹಿಂದೂ ಧರ್ಮವಾಗಿ ಪರಿವರ್ತನೆ ಆಗಿದೆ. ಇಡೀ ಜಗತ್ತಿಗೆ ಬೆಳಕು ಕೊಡುವಂತ, ಇಡೀ ಜಗತ್ತಿಗೆ ಮಾನವತೆಯನ್ನು ಸಾರುವಂತ, ಇಡೀ ಮನಕುಲವು ಒಂದು ಅನ್ನುವಂತ ಸಾರುವಂತ ಹಿಂದೂ ಧರ್ಮದ ಬಗ್ಗೆ ಇಷ್ಟು ಕ್ಷುಲ್ಲಕವಾಗಿ ಮಾತನಾಡ್ತೀರಿ, ಸಮರ್ಥನೆಯನ್ನು ಮಾಡ್ತೀರಿ ಅಂತಂದ್ರೆ, ಮತ್ತು ಕಾಂಗ್ರೆಸ್ ಪಕ್ಷದ ನಾಯಕರು
ಅದರ ಬಗ್ಗೆ ಮೌನ ವಹಿಸ್ತೀರ ಅಂತಂದ್ರೆ ಕಾಂಗ್ರೆಸ್ಸಿಗೆ ಕೆಟ್ಟ ಕಾಲ ಬಂದಿದೆ ಅನ್ನುವಂಥ ಮಾತನ್ನು ನಾನು ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛಪಡ್ತೇನೆ ಬಂಧುಗಳು. ರಾಹುಲ್ ಗಾಂಧಿ ಅವರು ಹಿಂದೂ ಧರ್ಮದಲ್ಲಿ ನಂಬಿಕೆ ಇಲ್ಲ, ಆದ್ರೆ ಚುನಾವಣೆ ಬಂದಾಗ ದೇವಸ್ಥಾನಕ್ಕೆ ಹೋಗ್ತಾರೆ. ನಮ್ಮ ಸಿದ್ದರಾಮಣ್ಣವರು ಚುನಾವಣೆ ಬಂದಾಗ ದೇವಸ್ಥಾನಕ್ಕೆ ಹೋಗ್ತಾರೆ. ಹೆಂಗೆ ಹೋಗ್ತಾರೆ? ಮಾಂಸ ತಿಂದು ದೇವಸ್ಥಾನಕ್ಕೆ ಹೋಗ್ತಾರೆ, ತಿಂದಿದ್ದೇನೆ ಅಂತ ಹೇಳ್ತಾರೆ. ಇದು ಒಂದು ಕಡೆ.